ರಾಮಚಂದ್ರ ಅಂದರೆ ಎಂಥವ? ಆ ರಾಮನ ಒಂದೊಂದು ಗುಣಗಳನ್ನು ತಾನು ಚಿಂತನೆ ಮಾಡ್ಕೊಂಡು ಬರ್ತಾನೆ. ಇದೇ ನಮಗೆ ರಾಮಾಯಣ ತಿಳಿಸುವುದು ದೇವರು ಅಂದರೆ ಯಾರು ಅಂತ. ದೇವರ ಪರಿಚಯ ಏನು? ನಾವಿದೆ ರಾಮಾಯಣದ ಮಹಾತ್ಮೆಯಲ್ಲಿ ಕೇಳಿದ್ದು. ಸನತ್ ಕುಮಾರರು ನಾರದರ ಹತ್ರ ಕೇಳಿದರು, ಸ್ವಾಮಿ ದೇವರನ್ನು ನಾವು ಯಾವ ರೀತಿ ಪರಿಚಯ ಮಾಡಿಕೊಳ್ಳೋದು ಅಂತ. ಬಹಳ ಸರಳವಾಗಿ ನಿಮಗೆ ದೇವರ ಪರಿಚಯ ಆಗಬೇಕು ಅಂದರೆ ರಾಮಾಯಣ ಕೇಳಿ ಅಂತ ಹೇಳ್ತೀವಿ. ಹೇಗೆ ಅಂತ ನೋಡಿ ವರ್ಣನೆ ಮಾಡ್ಕೊಂಡು ಬರ್ತಾರೆ. ರಾಮಚಂದ್ರ ಯಾವ ರೀತಿ ಇದ್ದ ಅಂತ. ಸಹಿರೂಪೋಪನ್ನಶ್ಚ ವೀರ್ಯವಾನ್ ಅನಸೂಯಕಃ ಭೂಮೌ ಅನುಪಮಸ್ಸೂನು ಗುಣೇರ್ ದಶರಥೋಪಮಃ. ರಾಮಚಂದ್ರ ಅಂದ್ರೆ ಅತ್ಯಂತ ಸುಂದರನಾಗಿದ್ದವ. ಅದಕ್ಕೆ ಚಂದ್ರ ಅಂತಾನೆ ಕರೆಯುವುದವನನ್ನು. ಅವನಿಗೆ ಬರೀ ಅಪ್ಪ ಇಟ್ಟ ಹೆಸರೇನಂದ್ರೆ ರಾಮ ಅಂತ ಮಾತ್ರ. ಆದರೆ ರಾಮಚಂದ್ರ ಅಂತಾನೆ ಪ್ರಸಿದ್ಧ. ಯಾಕಂದ್ರೆ ಚಂದ್ರನಂತೆ ಮುಖ ರಾಮಚಂದ್ರನದ್ದು. ಸಕಲ ಲಕ್ಷಣಗಳಿಂದ ಭರತನಾದವ ರಾಮಚಂದ್ರ. ಅದಕ್ಕೆ ಆಜಾನುಬಾಹುಂ ಅರವಿಂದ ದಲಾಯತಾಕ್ಷಂ. ನಿಂತ ಅಂದ್ರೆ ಆ ಕೈಗಳು ಇಲ್ಲಿಗೆ ಈ ಮೊಣಗಂಟಿನಿಂದ ಕೆಳಗಿನ ತನಕ ಇಳಿತಾ ಇತ್ತು. ಅಂಥ ಕೈಗಳು, ಏನು ಒಂದೊಂದು ಅಂಗ ಅವಯವಗಳು ಕೂಡ ಅಷ್ಟು ಸ್ಪಷ್ಟವಾದ ಲಕ್ಷಣಗಳಿಂದ ಕೂಡಿದೆಯಂತೆ. ಮಹಾಪರಾಕ್ರಮಿ, ಮಹಾ ಸಾಮರ್ಥ್ಯ ಉಳ್ಳವ. ಹಾಗಂತ ತನ್ನ ಸಾಮರ್ಥ್ಯದಿಂದ ಯಾವತ್ತೂ ಇನ್ನೊಬ್ಬರಿಗೆ ಅವಮಾನ ಮಾಡುವವನಲ್ಲ. ಇನ್ನೊಬ್ಬರಲ್ಲಿ ಸಾಮರ್ಥ್ಯವನ್ನು ಕಂಡು ಯಾವತ್ತೂ ತಾನು ಅಸೂಯೆ ಪಡುವವನಲ್ಲ. ಇನ್ನೊಬ್ಬರಲ್ಲಿ ಏನು ತಾಕತ್ತಿದೆ, ಶಕ್ತಿ ಇದೆ, ಅದನ್ನು ತಾನು ಹುರಿದುಂಬಿಸುವವ ಹೊರತು ಹೊಟ್ಟೆ ಕಿಚ್ಚು ಪಡುವವನಲ್ಲ. ನಿಜವಾಗಿ ಇಡೀ ಜಗತ್ತಿನಲ್ಲಿ ಮಗ ಅಂದ್ರೆ ಯಾವ ರೀತಿ ಇರಬೇಕು ಅಂತ ರಾಮ ತೋರಿಸ್ತಾ ಇದ್ದಾನೆ. ಭೂಮೌ ಅನುಪಮಸ್ಸೂನು ಅಂತ ಹೇಳ್ತಾರೆ. ದಶರಥನಿಗೆ ಇಂಥ ಮಗ ಮತ್ತೆಲ್ಲೂ ಸಿಗಲಿಕ್ಕಿಲ್ಲ, ಯಾರಿಗೂ ಸಿಗಲಿಕ್ಕಿಲ್ಲ. ಆ ರೀತಿ ಇರುವಂತಹ ಒಬ್ಬ ಮಗ ದಶರಥನಿಗೆ ರಾಮಚಂದ್ರ. ಸಚನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಚ ಭಾಷತೆ. ಯಾಂದ್ರೆ ನೋಡಿ, ರಾಮಚಂದ್ರನಾಗಿ ಬಂದು ಭಗವಂತ ನಮಗೆ ತೋರಿಸಿದ್ದೇನು ಅಂದ್ರೆ, ನೀವು ಮನುಷ್ಯರಾಗಿ ಹಾಗೆ ಬದುಕು ಹೋಗಬೇಕು ಅಂತ. ನಿಮಗೆ ನನ್ನ ಮನಸ್ಸೇರಬೇಕು ಅಂತ ಆಸೆ ಇದೆಯೋ, ಮೋಕ್ಷವನ್ನು ಪಡಿಬೇಕು ಅಂತ ಆಸೆ ಇದೆಯೋ, ಯಾವ ರೀತಿ ಬದುಕಬೇಕು? ಬದುಕುವುದು ಅಂತ ಹೇಳಿದ್ರೆ ನೋಡಿ, ಮಾತು, ಮನಸ್ಸು ಹಾಗೂ ದೇಹ, ಈ ಮೂರರಿಂದ ಚಟುವಟಿಕೆಯನ್ನ ಮಾಡ್ತಾ ಬದುಕಬೇಕು. ಮನಸ್ಸು ಹೇಗಿರಬೇಕು, ಮಾತು ಹೇಗಿರಬೇಕು, ನಮ್ಮ ಚಟುವಟಿಕೆ ಹೇಗಿರಬೇಕು, ರಾಮಚಂದ್ರನಾಗಿ ತೋರಿಸಿದ, ಕೃಷ್ಣನಾಗಿ ಹೇಳಿದ. ಕೃಷ್ಣನಾಗಿ ಭಗವದ್ಗೀತೆ ಎಲ್ಲ ಹೇಳಿದ, ಹೇಳುವುದಕ್ಕಿಂತ ಮುಂಚೆ ರಾಮನಾಗಿ ತಾ ತೋರಿಸಿದ್ದ. ನೋಡಿ ಹೇಳ್ತಾರೆ, ಪ್ರತಿನಿತ್ಯವೂ ಕೂಡ, ಒಂದು ದಿನ ಅಲ್ಲ, 2 ದಿನ ಅಲ್ಲ, ರಾಮಚಂದ್ರ ಪ್ರತಿನಿತ್ಯ ಪ್ರತಿಯೊಬ್ಬರ ಹತ್ರನು ಮಾತಾಡ್ತಾನಂತೆ. ಹೇಗೆ ಮಾತಾಡ್ತಾನಂದ್ರೆ, ಮೃದುಪೂರ್ವಂಚ ಭಾಷತೆ, ನಿಧಾನ ಮಾತಂತೆ, ಮೃದುವಾದ ಮಾತು, ಒಂದು ಗಟ್ಟಿ ಮಾತಿಲ್ವಂತೆ. ಅಂದ್ರೆ ಮನಸ್ಸಿಗೆ ಎಲ್ಲಿ ವೇದನೆ ಆಗ್ಬಿಡ್ತದೋ ಅಂತ. ಗಟ್ಟಿ ಮಾತಾಡಿದ್ರೆ ಎಲ್ಲ ಅವ್ರ ಮನಸ್ಸು ಚುಚ್ಚಿ ಹೋಗ್ತದೋ ಅಂತ ಒಂದು ದಿನವೂ ಗಟ್ಟಿ ಮಾತಾಡಿದವನಲ್ವ. ಮತ್ತೆ ಮಾತಾಡಬೇಕಾದ್ರೆ ಪ್ರಶಾಂತಾತ್ಮ, ಮನಸ್ಸನ್ನ ಯಾವತ್ತು ಪ್ರಶಾಂತವಾಗಿಟ್ಕೊಂಡೇ ಮಾತಾಡೋದಂತೆ. ನೋಡಿ, ಯಾವತ್ತು ಹಾಗಿರಬೇಕು. ಕೆಲವೊಮ್ಮೆ ನಮಗೆ ಏನಾಗಿರುತ್ತೆ ಅಂದ್ರೆ, ಮನಸ್ಸು ಸರಿ ಇರುವುದಿಲ್ಲ. ಅವಾಗ ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದ್ರೆ, ಈಗ ನನ್ನ ಹತ್ರ ಮಾತಾಡಬೇಡಿ, ಸರಿ ಇಲ್ಲ ನಾನೀಗ ಅಂತ ಹೇಳಿದ್ರೆ ನೋಡಿ, ನಮಗೆ ಮಾತಾಡ್ಲಿಕ್ಕೆ ಹೋದ್ರೆ ಏನೇನೋ ಶುರು ಆಗಿಬಿಡ್ತದೆ. ಇನ್ನೂ ಏನಾದ್ರೂ ಕೆದಕ್ ಬಿಟ್ರು ಅಂತ ಹೇಳಿದ್ರೆ ಸಿಟ್ಟು ಬಂದ್ಬಿಡ್ತದೆ. ಅದನ್ನು ನೋಡಿ, ಯಾವತ್ತೂ ಮನಸ್ಸನ್ನ ವ್ಯಗ್ರ ಮಾಡ್ಕೊಂಡವನಲ್ಲ ರಾಮಚಂದ್ರ. ಎಲ್ಲ ಎಷ್ಟು ಅಂತ ಹೇಳಿದ್ರೆ ನೋಡಿ, ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ರಾವಣ ಯುದ್ಧಕ್ಕೆ ಬಂತ, ತನ್ನ ಹೆಂಡತಿಯನ್ನ ಕದ್ಕೊಂಡು ಹೋದವ, ಅನ್ಯಾಯ ಮಾಡಿದವ, ಅವನು ಎದುರಿಗೆ ಬಂದ್ರೆ ಅವನೊಟ್ಟಿಗೆ ಯುದ್ಧ ಮಾಡಿದ ರಾಮಚಂದ್ರ. ಕ್ಷಣ ಕಾಲದಲ್ಲಿ ಅವನ ಬಿಲ್ಲು, ಬಾಣ, ರಥ, ಧ್ವಜ, ಸಾರಥಿ, ಕುದುರೆ ಎಲ್ಲ ಮುರಿದು ಏನು ಇಲ್ಲದೆ ಬರೀ ನೆಲದ ಮೇಲೆ ನಿಂತಾಗ ಮಾಡಿದ. ಅಷ್ಟು ಮಾಡಿಯೂ ರಾಮಚಂದ್ರ ಅವನಿಗೆ ಹೇಳಿದ್ದೇನು ಗೊತ್ತುಂಟ? ಅಂದ್ರೆ ನೋಡಿ ಏನು ಅಂತ, ನೋಡಪ್ಪ ರಾವಣ, ನಿನಗಿನ್ನೇನೇನು ಸುಖ ಭೋಗಗಳನ್ನು ಅನುಭವಿಸಬೇಕು ಅಂತಿದೆಯೋ ಎಲ್ಲ ಅನುಭವಿಸಿ ಮನೆಯವರಿಗೆ ಹೇಳಿ ವಾಪಸ್ ಬಾ ಅಂತ. ಅಂದ್ರೆ ನೋಡಿ, ಒಂದು ಚೂರಿನೇನಿಲ್ಲ. ಅಂದ್ರೆ ಈ ರೀತಿ ಹೇಳಿದವರು ಇಲ್ಲಿ ಯಾರಿದ್ದಾರೆ? ಅದಕ್ಕೆ ಮೃದು ಪೂರ್ವಂಶ ಭಾಷತೆ, ಅಷ್ಟು ಮೃದುವಾಗಿ ಮಾತಾಡುವವ ರಾಮಚಂದ್ರ. ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ನಾವು ಹಾಗೆ ಇವತ್ತಿಂದ ಸಂಕಲ್ಪ ಮಾಡಿಬಿಡ್ತೇವೆ, ಇನ್ನು ಮುಂದೆ ಮೃದುವಾಗಿ ಮಾತಾಡುದು, ಗಟ್ಟಿ ಮಾತಾಡೋದೇ ಇಲ್ಲ ಅಂತ ಸಂಕಲ್ಪ ಮಾಡಿ ಕೂತ್ಕೊಳ್ತೇವೆ. ನಿಧಾನ ಮಾತಾಡ್ತೇವೆ. ಆದರೆ ಎದರಲ್ಲಿದ್ದವರು ಗಟ್ಟಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಮೊದಲು ಮನಸ್ಸಿನ ಸಮಾಧಾನ ಇತ್ತು. ಅವ್ರಿನ್ನೂ ಜೋರ್ ಮಾತಾಡ್ತಾ ಇದ್ದಾಗ ತಡೆಯುವುದಿಲ್ಲ. ನಿಮಗೆ ಮಾತ್ರ ಮಾತಾಡ್ಲಿಕ್ಕೆ ಬರೋದಾ, ನಮಗೆ ಮಾತಾಡ್ಲಿಕ್ಕೆ ಬರುತ್ತೆ, ಶುರು ಮಾಡ್ತೇವೆ ಅವಾಗ. ಅಂದ್ರೆ ನೋಡಿ, ತಾಳ್ಮೆಯ ಕಟ್ಟೆ ಒಡೆದು ಹೋಗ್ಬಿಡ್ತದೆ. ಆದ್ರೆ ನೋಡಿ, ರಾಮಚಂದ್ರ ಯಾವ ರೀತಿ ಇದ್ದ ಅಂತ ಹೇಳಿದ್ರೆ, ಉಚ್ಯಮಾನೋಪಿ ಪರಶಂ ನೋತ್ತರಂ ಪ್ರತಿಪದ್ಯತೆ. ಒಂದೊಮ್ಮೆ ಯಾರಾದರೂ ಕೆಟ್ಟ ಮಾತಾಡಿದರೂ ಕೂಡ,
ತನ್ನೆದುರಿಗೆ ತನ್ನನ್ನು ಕುರಿತು ಏನೇ ಕೆಟ್ಟ ಮಾತಾಡಿದ್ರು ಕೂಡ ಉತ್ತರವೇ ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಂದ್ರೆ ನೋಡಿ, ಏನು ಇದೆಲ್ಲ ನಾವು ಕಲಿಬೇಕಾದದ್ದು. ಅದಕ್ಕೆ ಅವನನ್ನು ದೇವರು ಅಂತ ಕರೆದ್ರು. ಆ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ರಾಮಚಂದ್ರನ್ ಯಾಕೆ ದೇವರು ಅಂತ ಪೂಜೆ ಮಾಡಿದ್ರು ಅಂದ್ರೆ ಇಂಥ ಗುಣಗಳು ಕಂಡದ್ರಿಂದ. ಏನೂ ಉತ್ತರ ಕೊಡ್ತಾ ಇರಲಿಲ್ಲವಂತೆ. ನಾವಾದ್ರೆ ಏನಾದ್ರೂ ನಮ್ಗೆ ಹೇಳಿದ್ರು ಅಂದ್ರೆ ನಿಮ್ಮ ಬಂಡವಾಳ ನಮಗೂ ಗೊತ್ತು, ಹೇಳೋಣ ಅಂದ್ರೆ ನಾವು ಕೂಡಲೇ ಮಾಡ್ತೇವೆ. ಆದ್ರೆ ನೋಡಿ, ಇದಕ್ಕೆ ನಮ್ಮನ್ನು ಜೀವರು ಅಂತ ಹೇಳುದು, ಅವನನ್ನು ದೇವರು ಅಂತ ಅದಕ್ಕೆ ಹೇಳುದು ಭಗವಂತನಿಗೆ. ಅಂದ್ರೆ ಇದೆಲ್ಲ ದೇವರು. ನಾವಿವತ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರನ್ನು ಆರಾಧನೆ ಮಾಡ್ತೇವೆ. ಆ ದೇವರ ಗುಣ ಹೀಗೆ. ನಾವು ದೇವರಿಗೆ ಎಷ್ಟು ಬೇಕಾದ್ರೂ ಬೈಲಿ, ದೇವರೇನು ಮಾತಾಡಲ್ಲ, ಏನು ಮಾತಾಡಲ್ಲ. ಮತ್ತೆ ಅದರ ಮಧ್ಯದಲ್ಲೂ ಹುಡುಕ್ತಾ ಇರ್ತಾನೆ, ಏನಾದ್ರೂ ಒಳ್ಳೇದಿದೆಯಾ ಅಂತ. ಹೊರತು ಅದಕ್ಕೆ ಅವನ ದೇವರು ಅಂತ ಕರೆಯುವುದು, ಇನ್ಯಾವುದಕ್ಕೂ ಅಲ್ಲ. ಕದಾಚಿತ್ ಉಪಕಾರೇಣ ಕೃತೆ ನೇಕೇನ ತುಷ್ಯತಿ ನಸ್ಮರತ್ಯಪಕಾರಾಣ ಶತಮಪ್ಯಾತ್ಮವತ್ತಯ. ಯಾರೋ ಒಬ್ಬ ಯಾವತ್ತೋ ಯಾವುದೋ ಒಂದು ಸಣ್ಣ ಉಪಕಾರ ಮಾಡಿದ್ದ ಅಂತ ತಿಳ್ಕೊಂಡ್ಬಿಡಿ ರಾಮಚಂದ್ರನಿಗೆ ಯಾರು ಉಪಕಾರ ಬೇಕಾಗಿದೆ, ಆದರೂ ಕೂಡ ಯಾರೋ ಒಬ್ಬ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ರಾಮಚಂದ್ರ ಎಂಥವ ಅಂತ ಹೇಳಿದ್ರೆ, ಇನ್ಯಾವಾಗಲೂ ಎಲ್ಲೋ ಅವನು ಸಿಕ್ಕಿದ ಕೂಡಲೇ ನೆನಪು ಮಾಡ್ಕೊಳ್ತಾನಂತೆ, ನೀವು ಅವತ್ತು ನನಗೆ ಆ ಉಪಕಾರ ಮಾಡಿದ್ರಲ್ವ, ಆ ರೀತಿ ಮಾಡಿದ್ರಲ್ವ. ನೋಡಿ, ಇದೇ ದೇವರು ಅಂತ ಕರೆಯುವುದು. ದೇವರು ನಮ್ಮಲ್ಲಿ ಏನು ಹುಡುಕ್ತಾನೆ ಅಂತ ಹೇಳಿದ್ರೆ, ಏನು ನಾವು ಒಳ್ಳೇದು ಮಾಡ್ತೇವೆ ಅಂತ. ಒಂದು ಒಳ್ಳೇದು ಮಾಡಿದ್ರು ಕೂಡ ಭಗವಂತ ಯಾವತ್ತೂ ನೆನಪಿಟ್ಟುಕೊಂಡಿರ್ತಾನೆ, ಮರೆಯುವುದಿಲ್ಲ ದೇವರು, ದೇವನನ್ನು ಮರೆಯುವುದಿಲ್ಲ. ಆದರೆ ಕೆಟ್ಟದ್ದು ಮಾಡಿದರೆ, 100 ಕೆಟ್ಟದ್ದು ಮಾಡಿದ್ರು ಕೂಡ ಒಂದಲ್ಲ 100 ಕೆಟ್ಟದ್ದನ್ನು ನಸ್ಮರತಿ ಅಪಕಾರಾಣ, ತನಗೆ ಮಾಡಿದ ಅಪಕಾರಗಳು 100 ಒಂದನ್ನೂ ನೆನಪಿಟ್ಟುಕೊಳ್ಳುವುದಿಲ್ವಂತೆ, ಒಂದನ್ನೂ ಹೇಳುವುದಿಲ್ಲ ರಾಮಚಂದ್ರ. ಇದು ದೇವರು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ಅಂತ ನಾವು ಅದಕ್ಕೆ ದೇವ್ರ ಮುಂದೆ ಹೇಳುದು. ಸ್ವಾಮಿ, ದಿನಕ್ಕೆ ಒಂದೊಂದು ಕ್ಷಣಕ್ಕೆ 1000 ಅಪರಾಧವನ್ನ ಮಾಡುವವರು ನಾವು. ಆದರೆ ಅದ್ಯಾವುದು ದೇವ್ರ ಲೆಕ್ಕಾಚಾರ ಮಾಡೋಲ್ಲ. ಮಾಡಿದ್ರೆ ನಾವಿಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಅಪಕಾರ ಮಾಡಿ ಬದುಕ್ತಾವೆ ನಾವು, ಯಾವುದನ್ನು ನೆನಪು ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವನಷ್ಟು ಒಳ್ಳೆಯವನಿದ್ದಾನೆ ದೇವರು. ಅಂದ್ರೆ ದೇವರು ಅಂದ್ರೆ ಏನು ಅದನ್ನು ನಮಗೆ ತೋರಿಸ್ತಾ ಇರೋದು. ಅದಕ್ಕೆ ಅಂಥ ದೇವರನ್ನು ನಾವು ಯಾಕೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಅದು ಕೊಡ್ತಾನೆ ಇದು ಕೊಡ್ತಾನೆ ಅಂತಲ್ಲ, ಮತ್ತೆ ತನ್ನ ಹಾಗೆ ನಮ್ಮನ್ನು ಮಾಡ್ತಾನೆ ಅಂತ. ತಮ್ ಯಥಾ ಉಪಾಸತೆ ತದೇವ ಭವತಿ ಅಂತ. ದೇವರನ್ನ ನಾವು ಹೇಗೆ ಆರಾಧನೆ ಮಾಡ್ತೇವೆ ಹಾಗೆಯೇ ನಾವು ಕೂಡ ಆಗ್ತೇವಂತೆ. ದೇವ್ರಿಗೆ ಇಷ್ಟು ಒಳ್ಳೆಯವ ಅಂತ ನಾವು ಉಪಾಸನೆ ಮಾಡಿದರೆ, ಆ ಒಳ್ಳೆ ಗುಣಗಳಲ್ಲಿ ಅಂದ್ರೆ ಅವನಷ್ಟು ನಮಗೆ ಎಲ್ಲಿ, ಅದೊಂದು ದೊಡ್ಡ ಸಮುದ್ರ. ಅದು ಆ ಸಮುದ್ರದಿಂದ ಒಂದು ಬಕೆಟು ನೀರು ತಗೊಂಬಂದ್ರು ಸಮುದ್ರದ ನೀರೇ ಅಲ್ವಾ. ಹಾಗೆ ಆ ಗುಣಗಳಲ್ಲಿ ಸ್ವಲ್ಪನಾದ್ರೂ ನಮಗೆ ಕೊಡ್ತಾನೆ ದೇವರು. ಅದೇ ದೇವರ ಸನ್ನಿಧಾನ ನಮ್ಮಲ್ಲಿ ಬರುವುದು. ಯಾವಾಗ ಒಳ್ಳೆ ಗುಣ ನಮ್ಮಲ್ಲಿ ಬರ್ತದೆ ಅವಾಗ ದೇವರ ಸನ್ನಿಧಾನ ಬಂತು ಅಂತ. ಯಾವಾಗ ದುರ್ಗುಣಗಳು ನಮ್ಮಲ್ಲಿ ಬರ್ತದೆ ಅವಾಗಲೇ ರಾವಣನ ಸನ್ನಿಧಾನ ಬಂತು ಅಂತ. ಎರಡೂ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟು ನೋಡಿ. ರಾಮನ ಸನ್ನಿಧಾನವೂ ಬರ್ಬೋದು, ರಾವಣನ ಸನ್ನಿಧಾನವೂ ಬರ್ಬೋದು. ಅದು ಹೇಗೆ ಬರ್ತದೆ ನಮ್ಮ ಉಪಾಸನೆ ಮೇಲೆ ಹೋಗ್ತದೆ ಅಷ್ಟೇ. ರಾಮನ ಉಪಾಸನೆ ಅಂದ್ರೆ ಹೀಗೆ, ಒಂದು ಚೂರು ನೆನಪು ಮಾಡ್ಕೊಳ್ಳೋದಿಲ್ವಂತೆ. ಶೀಲವೃದ್ಧೈ ವಯೋವೃದ್ಧೈ ಜ್ಞಾನವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ರಾಮಚಂದ್ರನನ್ನ ಎಲ್ಲಿ ಹುಡುಕುವುದು? ಅಲ್ಲಿರ್ತಾನೋ ಇಲ್ಲಿರ್ತಾನೋ ಅಂತ ಹೇಳಿದ್ರೆ ಏನು ನಿಮಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿರ್ತಾನೆ ರಾಮಚಂದ್ರ ಅಂದ್ರೆ ಶೀಲವೃದ್ಧೈ, ಯಾರು ಒಳ್ಳೆ ಸದಾಚಾರ ಸಂಪನ್ನರೋ ಅವರ ಮಧ್ಯದಲ್ಲೇ ರಾಮಚಂದ್ರ ಇರ್ತಾನೆ. ವಯೋವೃದ್ಧೈ, ಯಾರು ವಯಸ್ಸಿನಿಂದ ಪರಿಪಕ್ವವಾದವರು ಅಂದ್ರೆ ಒಳ್ಳೆ ಅನುಭವಿಗಳು. ನಾವು ಯಾರಿಗೆ ವಯಸ್ಸಾದವರು ಅಂತ ಹೇಳ್ತೇವೆ ಅಂದ್ರೆ ಯಾರಿಗೆ ಒಳ್ಳೆ ಅನುಭವ ಇದೆ, ಜೀವನದ ಅನುಭವ ತುಂಬಾ ಇದೆಯೋ ಅವರ ಮಧ್ಯದಲ್ಲಿರ್ತಾನೆ. ಶೀಲವೃದ್ಧೈ ವಯೋವೃದ್ಧೈ ಜ್ಞಾನವೃದ್ಧೈ, ಯಾರು ದೊಡ್ಡ ಜ್ಞಾನಿಗಳು, ಒಳ್ಳೆ ಜ್ಞಾನದಿಂದ ಪರಿಪಕ್ವವಾದವರು ಅವರೊಟ್ಟಿಗಿರ್ತಾನಂತೆ ದೇವರು. ಅಂದ್ರೆ ನೋಡಿ, ದೇವರನ್ನು ಹುಡುಕಬೇಕು ಅಂದ್ರೆ ಇನ್ನೇನಲ್ಲ, ಇಲ್ಲೇ. ಅದಕ್ಕೋಸ್ಕರವೇ ಹಿರಿಯರಿಗೆ ಯಾವತ್ತು ಗೌರವ ಕೊಡಬೇಕು ಅಂತ ಹೇಳಿ, ಜ್ಞಾನಿಗಳಿಗೆ ಯಾವತ್ತು ಗೌರವಿಸಬೇಕು ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ದೇವರಿರ್ತಾನೆ, ಅವ್ರ ಮಧ್ಯದಲ್ಲಿ ದೇವರಿರ್ತಾನೆ. ಇನ್ನೆಲ್ಲ ಹುಡುಕಿದ್ರು ಇರೋಲ್ಲ. ಅದಕ್ಕೆ ರಾಮಚಂದ್ರ ಯಾವತ್ತೂ ಅಲ್ಲಿರ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಅಸ್ತ್ರಶಸ್ತ್ರವನ್ನು ಬಲ್ಲವರೇನಿದ್ದಾರೆ ಅವರ ಮಧ್ಯದಲ್ಲಿ ರಾಮಚಂದ್ರ ಇರ್ತಾನಂತೆ. ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದಃ ವೀರ್ಯವಾನ್ ನ ಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಬುದ್ಧಿಮಾನ್, ಬುದ್ಧಿವಂತ ಅಂದ್ರೆ ಅರ್ಥ ಏನು ಗೊತ್ತುಂಟ? ಬುದ್ಧಿ ಉಳ್ಳವ ಅಂತ.
ಬುದ್ಧಿ ಉಳ್ಳವ ಅಂದರೆ ನಮಗೂ ಒಂದು ಅರ್ಥ ಇದೆ, ರಾಮಚಂದ್ರನಿಗೆ ಒಂದು ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಅರ್ಥದಲ್ಲಿ ಬುದ್ಧಿ ಇರುವವರು ಅಂತ. ಅವನಿಗೆ ಹಾಗಲ್ಲ, ರಾಮಚಂದ್ರನಿಗೆ ಆಗಬೇಕಾದ್ರೆ ಬುದ್ಧಿ ಉಳ್ಳವ ಅಂತ ಅರ್ಥ ಅಲ್ಲ, ಮತ್ತೆ ನಮ್ಮೆಲ್ಲರ ಬುದ್ಧಿಯ ಒಡೆಯ ಅಂತ ಅವನು. ಅದನ್ನೇ ನಾವು ಬೆಳಗ್ಗೆ ಎದ್ದು ಗಾಯತ್ರಿ ಮಂತ್ರ ಜಪ ಮಾಡುವುದು. ಯಾರು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೆ? ಯಾಕಂದ್ರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿಲ್ಲ, ನಮ್ಮ ಬುದ್ಧಿ ಅವನು ಕೊಟ್ಟರೆ ಇದೆ ಅಷ್ಟೇ. ಇದರ ಬುದ್ಧಿ ಇಲ್ದಿದ್ದ ಪ್ರಾಣಿಗಳು ನಾವು. ಅವನು ಏನಾದ್ರೂ ಬುದ್ಧಿ ಪ್ರಚೋದನೆ ಮಾಡಿದ್ರೆ ಉಂಟಷ್ಟೇ. ಈ ರೀತಿ ಎಲ್ಲರ ಬುದ್ಧಿ ಏನಿದೆ ಆ ಬುದ್ಧಿಯನ್ನು ನಿಯಂತ್ರಣ ಮಾಡುವಂತಹ ಭಗವಂತ ಅವನು ರಾಮಚಂದ್ರ. ಬುದ್ಧಿಮಾನ್ ಮಧುರಾ ಭಾಷಿ, ಮಧುರವಾದ ಮಾತಾಡ್ತಾನೆ ಅಂತ ನೋಡಿ, ಮೃದುವಾದ ಮಾತಾಡ್ತಾನೆ ಅಂದ್ರೆ ಮಾತು ಒಂದು ತಪಸ್ಸು, ಮಾತಾಡುದು ಒಂದು ತಪಸ್ಸು, ವಾಂಗ್ಮಯ ತಪಸ್ಸು. ಅದು ಹೇಗಿರಬೇಕು ರಾಮಚಂದ್ರ ತೋರಿಸಿಕೊಡ್ತಾನೆ. ನಿಧಾನವಾಗಿ ಮಾತಾಡ್ತಾನಂತೆ, ಸಿಹಿಯಾದ ಮಾತಾಡ್ತಾನಂತೆ. ಯಾವತ್ತು ಮಾತು ಹೇಗಿರಬೇಕು ಅಂದ್ರೆ ಮಧುರವಾಗಿರಬೇಕು. ಯಾವ ರೀತಿ ಒಂದು ಸಿಹಿಯನ್ನು ತಿಂತಾ ಇದ್ರೆ ಆನಂದವಾಗುತ್ತಾ ಇರ್ತದೆ, ಆ ರೀತಿ ಮಾತು ಕೇಳಿದಷ್ಟು ಖುಷಿ ಆಗ್ತಾ ಇರ್ಬೇಕಂತೆ. ಇನ್ನಷ್ಟು ಕೇಳೋಣ, ಮತ್ತಷ್ಟು ಕೇಳೋಣ ಅಂತ ಆಗ್ತಾ ಇರ್ಬೇಕಂತೆ. ಮತ್ತೆ ಮನಸ್ಸಿಗೆ ಆಹ್ಲಾದಕರವಾಗ್ತಾ ಇರಬೇಕಂತೆ. ಅಂಥ ಮಾತು ಯಾವತ್ತೂ ಆಡಬೇಕು ಹೊರತು ಅಯ್ಯೋ ಮಾರರೇ ಒಂದು ಕೊರದ್ರು ಸಾಕಾಗೋಯ್ತು ಅಂತ ಆ ರೀತಿ ಅದು ಅಂತ ಹೇಳಿದ್ರೆ ಇದು ಮಧುರವಾದ ಮಾತು ಅಲ್ಲ, ಇದು ಕಟುವಾದ ಮಾತು ಅಥವಾ ಕಹಿಯಾದ ಮಾತು. ಮಾತುಗಳೆಲ್ಲ ಅನೇಕ ವಿಧಿಯಲ್ವಾ, ಕಟುವಾದ ಮಾತು, ಕಹಿಯಾದ ಮಾತು, ಸಿಹಿಯಾದ ಮಾತು. ಅದರಲ್ಲಿ ರಾಮಚಂದ್ರನದ್ದು ಸಿಹಿಯಾದ ಮಾತು. ಪೂರ್ವಭಾಷಿ ಎಲ್ಲಕ್ಕಿಂತ ಮುಖ್ಯ ಏನಂದ್ರೆ ಯಾರ ಬಂದ್ರೂ ಕೂಡ ಮೊದಲು ತಾನು ಮಾತಾಡ್ತಾ ಇದ್ದಂತೆ. ಅವ್ರು ಮಾತಾಡ್ಲಿ, ನಾನೇನ್ ಮಾತಾಡೋದು? ನಮ್ಮಲ್ಲಿ ಆ ರೀತಿ. ಇವರು ಅಷ್ಟೇ, ನಾವೇನ್ ಮಾತಾಡೋದು, ಅವ್ರು ಮಾತಾಡ್ಲಿ, ಇಬ್ರು ಮೌನ, ಅವರು ಮೌನ, ಇಬ್ರು ಮೌನ. ಕಾರಣ ಏನಂತ ಹೇಳಿದ್ರೆ ಇಬ್ರಿಗೂ ಮಾತಾಡ್ಬೇಕು ಅಂತಿದೆ, ಅವ್ರಿಗೆ ಇವ್ರ ಹತ್ರ ಮಾತಾಡ್ಬೇಕು ಅಂತಿದೆ, ಇವ್ರ ಹತ್ರ. ಆದ್ರೆ ಇಬ್ರಿಗೂ ಪ್ರೆಸ್ಟೀಜ್. ನಾನೇನ್ ಮಾತಾಡೋದು, ಅವ್ರು ಮಾತಾಡ್ಲಿ ಬಂದು. ಇದಕ್ಕೆ ಅವಕಾಶವೇ ಇಲ್ಲ. ರಾಮಚಂದ್ರನ ಹತ್ರ ಇದಕ್ಕೆ ಅವಕಾಶವೇ ಇಲ್ಲ. ಮತ್ತೇನಂತ ಹೇಳಿದ್ರೆ ತಾನೇ ಮೊದಲು ಮಾತಾಡ್ಬಿಡ್ತಾ ಇದ್ದ. ಪೂರ್ವಭಾಷಿ, ತಾನೇ ಮೊದಲು ಮಾತಾಡ್ತಾ ಇದ್ದ. ಪ್ರಿಯಂವದ, ಯಾವತ್ತೂ ಹೇಳ್ತಾ ಇದ್ದ. ಯಾವ ರೀತಿ ಅಂದರೆ ಪ್ರಿಯವಾದ ಮಾತನ್ನು ಹೇಳ್ತಾ ಇದ್ದ. ಅವ್ರಿಗೆ ಇಷ್ಟ ಆಗುದಿಲ್ಲ ಯಾವ ಮಾತು ಗೊತ್ತು, ಕೆಲವು ಮಾತುಗಳು ಕೆಲವರಿಗೆ ಇಷ್ಟ ಆಗುದಿಲ್ಲ. ಅಂಥ ಮಾತು ಯಾವತ್ತೂ ಆಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಅದು ಕಿರಿಕಿರಿ ಆಗತ್ತೆ ಅವರಿಗೆ. ಯಾರಿಗೆ ಬೇಡವಾದ ಮಾತೋ ಅವರಿಗೆ ಅದನ್ನು ಹೇಳಿದರೆ ಅವರಿಗೆ ಇಷ್ಟ ಆಗುದಿಲ್ಲ. ಅದಕ್ಕೆ ಅಂಥ ಯಾವ ಮಾತನ್ನು ಆಡ್ತಾ ಇರಲಿಲ್ಲ ರಾಮಚಂದ್ರ. ಪ್ರಿಯಂವದ, ವೀರ್ಯವಾನ್ ನಚ ವೀರ್ಯಣ, ಮಹಾ ಸಾಮರ್ಥ್ಯವಂತ. ಆದರೆ ಒಂದು ದಿನವೂ ಕೂಡ ತನ್ನ ಸಾಮರ್ಥ್ಯವನ್ನ ಯಾರ ಮುಂದೆಯೇ ಹೇಳಿಕೊಂಡವನಲ್ಲ. ನಾನಿಂಥವ, ನಾನು ಹಾಗೆ ಮಾಡಿಬಿಟ್ಟೆ, ಒಂದು ದಿನವೂ ಹೇಳಿದವನಲ್ಲ. ಯಾರಾದರೂ ಹೇಳಿದರೂ ಕೂಡ ಯಾವತ್ತೂ ಗರ್ವಪಟ್ಟವನಲ್ಲ ರಾಮಚಂದ್ರ. ನಚಾನೃತ ಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕಃ. ಸುಳ್ಳು ಹೇಳಿ ಗೊತ್ತಿಲ್ವಂತೆ ರಾಮಚಂದ್ರ. ಸುಳ್ಳು ಹೇಳಿ ಗೊತ್ತಿಲ್ಲ, ಸುಳ್ಳು ಆಡುವುದು ಇಷ್ಟವಲ್ಲ. ಎಲ್ಲಿ ಸುಳ್ಳು ಆಡ್ತಾ ಇರ್ತಾರೆ ಅಲ್ಲಿ ತಾನು ಹೋಗುವವನಲ್ಲ. ಅದವನಿಗೆ ಯಾವತ್ತೂ ರಾಮಚಂದ್ರನಿಗೆ ಇಷ್ಟ ಆಗುವುದಿಲ್ಲ. ಮತ್ತೆ ಯಾರು ವೃದ್ಧರಿದ್ದಾರೆ, ಜ್ಞಾನಿಗಳು, ಅವರನ್ನು ಯಾವತ್ತೂ ಪೂಜಿಸ್ತಾ ಇದ್ದವ. ಅನುರಕ್ತ ಪ್ರಜಾಶ್ಚಾಪ್ಯನುರಂಜತೆ. ಎಲ್ಲ ಪ್ರಜೆಗಳಿಗೂ ಕೂಡ ಈ ಎಲ್ಲ ಕಾರಣಗಳಿಂದ ರಾಮಚಂದ್ರ ಅಂದ್ರೆ ಅಷ್ಟು ಪ್ರೀತಿ ಅಂತ. ರಾಮನಿಗೂ ಅಷ್ಟೇ, ಪ್ರಜೆಗಳು ಅಂದ್ರೆ ಅಷ್ಟು ಪ್ರೀತಿ. ಪರಸ್ಪರ ರಾಮನಿಗೆ ಪ್ರಜೆಗಳು, ಪ್ರಜೆಗಳಿಗೆ ರಾಮ. ನೋಡಿ, ಹಾಗೆ ನಾವು ದೇವರನ್ನು ಎಷ್ಟು ಪ್ರೀತಿ ಮಾಡ್ತೇವೆ, ದೇವರು ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಮಗೆ ಗೊತ್ತಿಲ್ಲ ಅಷ್ಟೇ. ನಾವೇನು ಹೇಳ್ತೇವೆ ಅಂದರೆ, ದೇವ್ರು ಏನ್ರಿ ನಮ್ಮನ್ನು ನೋಡೋದೇ ಇಲ್ಲ, ನಮಗೆ ಅನುಗ್ರಹ ಮಾಡೋದಿಲ್ಲ ಅಂತ. ಅಲ್ಲ, ನಾವೇನು ದೇವರನ್ನು ನೋಡ್ತೇವೆ? ನಾವು ದೇವರ ಕಡೆ ಮುಖವ ಹಾಕೋಲ್ಲ. ಹಾಗಿರ್ಬೇಕಾದ್ರೆ ದೇವ್ರು ಯಾಕೆ ನಮ್ಮನ್ನು ನೋಡಬೇಕು? ನಿಜವಾಗಿಯೂ ಕೂಡ ದೇವರನ್ನು ನಾವು ಪ್ರೀತಿ ಮಾಡ್ಬೇಕು, ಅದೇ ಭಕ್ತಿ ಮಾಡುವುದು ಅಂತ ಹೇಳಿ. ಆಗ ದೇವರು ನಮ್ಮನ್ನು ಪ್ರೀತಿ ಮಾಡಿಯೇ ಮಾಡ್ತಾನೆ, ಖಂಡಿತವಾಗಿ ಪ್ರೀತಿ ಮಾಡ್ತಾನೆ. ಆ ರೀತಿ ಯಾವತ್ತು ಪ್ರಜೆಗಳನ್ನು ತಾನು ಪ್ರೀತಿ ಮಾಡ್ತಾ ಇದ್ದ. ಯಾಕಂದ್ರೆ ಪ್ರಜೆಗಳು ಅಷ್ಟು ಅವನನ್ನು ಪ್ರೀತಿಸ್ತಾ ಇದ್ರು. ಇದೇ ಭಕ್ತಿಯನ್ನು ಮಾಡ್ತಾ ಇದ್ರು. ದೀನಾನುಕಂಪಿ ಧರ್ಮಜ್ಞ ನಿತ್ಯಂ ಪ್ರಗ್ರಹವಾನ್ ಶುಚಿಹಿ. ಯಾರು ದೀನರಿದ್ದಾರೆ, ದೀನರು, ಬಡವರು, ಅವರನ್ನು ಕಂಡ್ರೆ ಅನುಕಂಪೆ ಅಂತ, ಅಯ್ಯೋ ಪಾಪ ಅಂತ ರಾಮಚಂದ್ರ ಕೂಡಲೇ ಹೋಗುತ್ತಾ ಇದ್ದಂತೆ. ಮತ್ತೆ ಬ್ರಾಹ್ಮಣ ಪ್ರತಿಪೂಜಕ. ಬ್ರಾಹ್ಮಣರು ಅಂತ ಹೇಳಿದ್ರೆ ಇನ್ನಿಲ್ಲದ ಪ್ರೀತಿ. ಗೋಬ್ರಾಹ್ಮಣ ಹಿತಾಯ ಚಾಂತರ, ಅದನ್ನ ಹೇಳು. ರಾಮಚಂದ್ರನಿಗೆ ಬ್ರಾಹ್ಮಣರು ಅಂದ್ರೆ ಅಷ್ಟು ಪ್ರೀತಿ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಜಿತಕ್ರೋಧ, ಯಾವತ್ತು ಸಿಟ್ಟನ್ನ ಗೆದ್ದಂತಹ ವ್ಯಕ್ತಿ ಅಂತ ಹೇಳ್ತಾನೆ ರಾಮಚಂದ್ರ. ಮನ್ಯತೆ ಪರಯ ಪ್ರೀತ್ಯ ಮಹಸ್ವರ್ಗ ಫಲಂ ತತಃ. ತಾನು ಅಂಥ ದೊಡ್ಡ ದೇವರಾಗಿದ್ರೂ ಕೂಡ ಇಲ್ಲಿ ಈ ಮನುಷ್ಯ ಲೋಕಕ್ಕೆ ಬಂದು ತಾನು ಕ್ಷತ್ರಿಯನಾಗಿದ್ದು ಕ್ಷತ್ರಿಯ ಧರ್ಮವನ್ನೇ ಪಾಲನೆ ಮಾಡ್ತಾ ಇದ್ದಾನೆ. ದೇವರಿಗೆ ಯಾವ ಧರ್ಮ ಅಂತ ಇಲ್ಲ. ಹಾಗಿದ್ರೂ ಕೂಡ ಕ್ಷತ್ರಿಯ ಧರ್ಮವನ್ನು ತೋರಿಸಿಕೊಡ್ತಾನಂತೆ, ಚಾಚೂ ತಪ್ಪದೆ ಪಾಲಿಸ್ತಾನಂತೆ.
ಇದರಿಂದಲೇ ನಮಗೆ ಮೋಕ್ಷ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾನಂತ. ಅಂದ್ರೆ ನೋಡಿ, ರಾಮನಾಗಿ ತಾನು ಕ್ಷತ್ರಿಯ ಧರ್ಮವನ್ನು ಆಚರಿಸಿದ, ಕೃಷ್ಣನಾಗಿ ಭಗವದ್ಗೀತೆಯಲ್ಲಿ ಹೇಳಿದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ನಿನ್ನ ಧರ್ಮವನ್ನು ನೀನು ತಪ್ಪದೆ ಆಚರಿಸು ಅಂತ ಹೇಳಿದ. ಅಲ್ಲ, ನೀನು ಮಾಡಿದ್ಯಾ ಅಂದ್ರೆ ನಾನು ರಾಮನಾಗಿ ಮಾಡಿ ತೋರಿಸಿದ್ದೆ ಅದನ್ನು. ಚಾಚೂ ತಪ್ಪದೆ ನಮ್ಮ ಧರ್ಮ ಏನಿದೆ ಅದನ್ನು ನಾವು ಪಾಲನೆ ಮಾಡಲೇಬೇಕು. ಅದನ್ನು ಸ್ಪಷ್ಟ ತಾನು ಪಾಲನೆಯನ್ನು ಮಾಡಿದ್ದಾನಂತೆ ರಾಮಚಂದ್ರ. ನಾಶ್ರೇಯಸಿ ರಥೋ ಯಶ್ಚ ನ ವಿರುದ್ಧ ಕಥಾ ರುಚಿ. ಯಾವುದು ಶ್ರೇಯಸ್ಸಿಗೆ ಕಾರಣ ಅಲ್ಲ ಅಂತ ಯಾವ ಕೆಲಸ ಮಾಡಲಿಕ್ಕೂ ರಾಮಚಂದ್ರ ಹೋಗ್ತಾ ಇರಲಿಲ್ಲ. ಅಂದರೆ ನಾವು ಹೇಳ್ತೇವೆ ವೇಸ್ಟ್ ಕರ್ಮಗಳು, ಕೆಲಸಕ್ಕೆ ಬಾರದು ಯಾವುದೇ ಕೆಲಸಗಳಿದೆ ಅಲ್ವಾ, ನಾವು ಮಾಡ್ತಾ ಇರ್ತೇವೆ ಬೆಳಗಿಂದ ಸಂಜೆಯ ತನಕ, ಯಾವುದಕ್ಕೂ ಉಪಯೋಗ ಇಲ್ಲ. ಸುಮ್ಮನೆ ಬೆಳಗ್ಗೆ ಎದ್ದು ಕೂಡಲೇ ಪೇಪರ್ ಹಿಡ್ಕೊಂಡು ಕೂರುತ್ತೇವೆ, 2 ಗಂಟೆ ಪೇಪರ್ ಓದ್ತೇವೆ, ಏನು ಲಾಭ ಉಂಟು? ಏನಿಲ್ಲ. ಅಂದರೆ ನೋಡಿ, ಅಲ್ಲಿ ಪೇಪರಲ್ಲಿ ಒಂದು ನಮ್ಮ ಪ್ರಯೋಜನಕ್ಕೆ ಬರೋಲ್ಲ. ಇನ್ನೇನಂದ್ರೆ ಇನ್ನೊಬ್ಬರ ಹತ್ರ ಚರ್ಚೆ ಮಾಡ್ಬೋದು, ಆ ರಾಜಕೀಯದ್ದು ಈ ರಾಜಕೀಯದ, ಅದರಿಂದನೇ ಏನು ಲಾಭ ಇದೆ? ನಾವು ಏನು ಚರ್ಚೆ ಮಾಡಿದ್ರೆ ಅಲ್ಲಿ ಆಗೋದೇ ಆಗೋದು, ಬರೋದೇ ಬರೋದು, ಇರೋದೇ ಇರೋದು, ಹೋಗೋರು. ಅಂದರೆ ಇದು ವೇಸ್ಟ್, ನಮ್ಮ ಟೈಮನ್ನು ನಾವು ವೇಸ್ಟ್ ಮಾಡೋದು. ಆದರೆ ರಾಮಚಂದ್ರ ಯಾವತ್ತೂ ಈ ರೀತಿ ವ್ಯರ್ಥವಾದ ಚಟುವಟಿಕೆಗಳಲ್ಲೇ ತನ್ನನ್ನು ತೊಡಗಿಸಿಕೊಳ್ತಾ ಇರಲಿಲ್ಲಂತೆ. ಅಷ್ಟು ಮಾತ್ರ ಅಲ್ಲ, ಯಾವುದು ಧರ್ಮಕ್ಕೆ ವಿರುದ್ಧವಾದ ಮಾತುಗಳಿದೆ, ಕಥೆಗಳಿದೆ, ಅಂತಹ ಮಾತುಕತೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ ಇರಲಿಲ್ಲ. ಅಂದರೆ ಹಾಳು ಹರಟೆ ಅಂತ ನಾವು ಇದನ್ನು ಕಳೆಯೋದು. ಹಾಳು ಹರಟೆಗೆ ಯಾವತ್ತೂ ಹೋಗೋವನಲ್ಲ. ಯಾರಾದರೂ ಹಾಳು ಹರಟೆ ಶುರು ಮಾಡಿದ್ರು ಕೂಡ ಅಲ್ಲಿರುವವನು ಅಲ್ಲ ರಾಮಚಂದ್ರ. ಯಾವತ್ತೂ ಆ ರೀತಿ ಇದ್ದ. ಉತ್ತರೋತ್ತರ ಯುಕ್ತಿನ ವಕ್ತಾ ವಾಚಸ್ಪತಿರಿ ಯಥಾ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಆ ರೀತಿ ಮಾಡೋದುಂಟು. ಯಾರಾದರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿಂದ ಎದ್ಕೊಂಡು ಹೋಗ್ಬಿಡ್ತೇವೆ, ಯಾಕಂದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಬರೋಲ್ಲ. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿಂದ ನಮ್ಗೆ ಅವ್ರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಅಯ್ಯೋ ಮಾರಾಯ ಸುಮ್ಮನೆ ಯಾಕೆ ಅಂತ ನಾವು ಎದ್ಕೊಂಡು ಹೋಗ್ತೇವೆ. ಆದರೆ ಹಾಗಲ್ಲ. ಒಂದೊಮ್ಮೆ ರಾಮಚಂದ್ರ ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂತ ಹೇಳಿದ್ರೆ, ಹೇಗೆ ಮಾತಾಡ್ತಾ ಇದ್ದ ಅಂತ ಹೇಳಿದ್ರೆ, ಒಂದೊಂದು ಮಾತುಗಳು ಯುಕ್ತಿಯುಕ್ತವಾಗಿರ್ತಾ ಇತ್ತಂತ. ಅಷ್ಟು ಪರ್ಫೆಕ್ಟ್ ಆದ ಮಾತು. ಅದು ಹೇಗಂತ ಹೇಳಿದ್ರೆ ಒಂದ್ರ ಮೇಲೆ ಹೇಳ್ಕೊಂಡು ನೋಡಿ, ಅದು ಹೀಗೆ, ಅದು ಇದರಿಂದ ಹೀಗೆ ಅಂತ ಅಷ್ಟು ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿಗೆ ಹೇಗೆ ಅರ್ಥ ಆಗೀತೋ ಆ ರೀತಿ ಅರ್ಥ ಆಗುವಾಗೆ ಒಂದೊಂದೂ ವಿವರಣೆ ಕೊಟ್ಕೊಂಡು ಹೋಗ್ತಾ ಇದ್ದಂತೆ ರಾಮಚಂದ್ರ. ಅಷ್ಟು ಸ್ಪಷ್ಟವಾದ ಮಾತಂತೆ ರಾಮಚಂದ್ರನದ್ದು. ಅರೋಗಸ್ತರುಣೋ ವಾಗ್ಮಿ ಉಪುಷ್ಮಾನ್ ದೇಶ ಕಾಲವಿತು. ರೋಗ ಅನ್ನೋದು ರಾಮಚಂದ್ರನ ಹತ್ತಿರವೇ ಇಲ್ಲ. ಯಾವತ್ತು ನಿತ್ಯ ತರುಣ ರಾಮಚಂದ್ರ, ಯಾವತ್ತು ತರುಣನಾಗಿದ್ದವ. ಮತ್ತೆ ಉಪುಷ್ಮಾನ್, ಒಳ್ಳೆ ದೇಹವುಳ್ಳವ. ದೇಶ ಕಾಲವಿತು, ಇದೆಲ್ಲಕ್ಕಿಂತ ಮುಖ್ಯ. ನಾವು ಯಾಕೆ ಈ ರಾಮನ ಎಲ್ಲ ಗುಣಗಳನ್ನು ಕೇಳಬೇಕು ಅಂದರೆ, ಆ ರಾಮಚಂದ್ರನ ಅನುಗ್ರಹದಿಂದ ನಮಗೆ ಇದೆಲ್ಲ ಬರಲಿ ಅಂತ. ಯಾಕಂದರೆ ನೆನಪಿಟಿ, ಎಲ್ಲಿ ರಾಮಾಯಣ ಕಥೆ ನಡೀತದೆ ಅಲ್ಲಿ ಮೊದಲು ಬಂದು ಕೂರುವವ ಹನುಮಂತ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ. ಹನುಮಂತ ಬಂದು ಕೂರ್ತಾನಂತೆ, ಸಾಕ್ಷಾತ್ ರಾಮಚಂದ್ರ ಕೂರ್ತಾನಂತೆ, ಇಡೀ ತನ್ನ ಪರಿವಾರ ಸಮೇತನಾಗಿ. ಹನುಮಂತ ಬಂದು ಕೂರುವುದು ಮಾತ್ರ ಅಲ್ಲ, ಆ ರಾಮಾಯಣವನ್ನು ಕೇಳ್ತಾ ಕಣ್ಣೀರು ಸುರಿಸ್ತಾನಂತೆ. ಇದನ್ನು ನಾವು ಯಾವತ್ತಂದ್ರೆ ನೋಡಿ, ಆ ರೀತಿ ಹನುಮಂತ ಇಲ್ಲಿ ಸನ್ನಿಹಿತನಾಗಿದ್ದಾನೆ, ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ನಾವು ಭಕ್ತಿಯಿಂದ ಕೇಳಬೇಕು ರಾಮನ ಒಂದೊಂದು ಗುಣಗಳನ್ನು. ಯಾಕಂದ್ರೆ ಅಂಥ ಗುಣಗಳು ನಮಗೆ ಬರಬೇಕು. ಅದು ನಿಜವಾಗಿ ರಾಮಾಯಣದ ಮುಖ್ಯ ಫಲ. ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ವಾಲ್ಮೀಕಿಗಳು ಆ ರಾಮನ ಗುಣಗಳನ್ನು ಹೇಳ್ಕೊಂಡು ಹೋಗುವುದು. ದೇಶ ಕಾಲವಿತು ಅಂತ ಇದು ನಾವು ಕೂಡ ತಿಳ್ಕೊಂಡಿರಬೇಕು. ಯಾವ ಜಾಗಕ್ಕೆ ಹೋದರೆ ಯಾವ ರೀತಿ ವರ್ತನೆ ಮಾಡಬೇಕು ಆ ರೀತಿ ವರ್ತನೆ ಮಾಡಬೇಕು, ಅದು ಗೊತ್ತಿರಬೇಕು ನಮಗೆ. ಇಂಥ ಜಾಗದಲ್ಲಿ ಈ ರೀತಿ ಇರಬೇಕು, ಇಂಥ ಕಾಲದಲ್ಲಿ ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಹೇಳಬೇಕು, ಈ ರೀತಿ ಇರಬೇಕು, ಇದೆಲ್ಲ ನಮಗೆ ಗೊತ್ತಿರಬೇಕು. ಇದು ಹೆಚ್ಚು ಕಮ್ಮಿ ಆಗಿ ಹೋಯ್ತು ಅಂದರೆ ಪ್ರಯೋಜನ ಇಲ್ಲ, ಅವನು ಜೀವನದಲ್ಲಿ ಸೋತ ಹೋಗ್ಬಿಡ್ತಾನೆ. ಯಾರು ಜೀವನದಲ್ಲಿ ಮೇಲೆ ಬರ್ತಾನೆ ಅಂದರೆ ಯಾವ ಜಾಗದಲ್ಲಿ ಯಾವ ಕಾಲದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅಂತ ಯಾರಿಗೆ ಗೊತ್ತಿದೆ ಅವನು ಗೆದ್ದ, ಜೀವನದಲ್ಲಿ ಗೆದ್ದ. ಹಾಗಾಗಬೇಕ, ಅದಕ್ಕೆ ರಾಮನ ಅನುಗ್ರಹ ಆಗಬೇಕು. ದೇಶ ಕಾಲವಿತ್ತು, ರಾಮಚಂದ್ರ ಆ ರೀತಿ ಇದ್ದವನು. ಸತು ಶ್ರೇಷ್ಠೈರ್ ಗುಣೈರ್ಯುಕ್ತ ಪ್ರಜಾನಾಂ ಪಾರ್ಥಿವಾತ್ಮಜ ಬಹಿಶ್ಚರೈವ ಪ್ರಾಣೋ ಬಭೂವ ಗುಣತ ಪ್ರಿಯ. ಅದಕ್ಕಾಗಿ ರಾಮಚಂದ್ರ ಪ್ರತಿಯೊಬ್ಬರಿಗೂ ಅಷ್ಟು ಪ್ರೀತಿ ಪಾತ್ರನಾಗಿದ್ದಾನೆ. ಪ್ರತಿಯೊಬ್ಬರ ಬಾಯಲ್ಲೂ ಇದ್ದದ್ದೇನೆಂದ್ರೆ ರಾಮ ರಾಮ ರಾಮ. ರಾಮಚಂದ್ರ ಅಂದ್ರೆ ಅಷ್ಟು ಇಷ್ಟಪಡ್ತಾ ಇದ್ರಂತೆ. ಇದೇ ನಮಗೆ ಇವತ್ತು ದೇವರು ಅಂದ್ರೆ ಕೇವಲ ಮನೆಯೊಳಗೆ ಒಂದು ಸಣ್ಣ ಗೂಡಿನೊಳಗೆ ಒಂದು ಸಣ್ಣ ಪ್ರತಿಮೆ ಅಷ್ಟೇ. ಅದಕ್ಕ ನಾನು ದೇವರಿಗೋಸ್ಕರ ಎಷ್ಟು ಸಮಯ ವ್ಯರ್ಥ ಮಾಡ್ತೇವೆ ಅಂದ್ರೆ ನಮ್ಮ ಬದುಕಿನಲ್ಲಿ ಹೇಳೋದಾದ್ರೆ ವ್ಯರ್ಥ ಅದು. ಯಾಕಂದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ನೋಡಿ ಪೂಜೆ ಜಪ ಎಲ್ಲ ಬೇಗ ಬೇಗ ಮುಗಿಸ್ಬಿಡ್ಬೇಕು, ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು.
ನಾವು ಹೇಳೋದು ಹಾಗೆ, ಅದು ಟೈಮ್ ವೇಸ್ಟ್. ಅದು 24 ಗಂಟೆಯಲ್ಲಿ ದೇವರ ಪೂಜೆ ಜಪ ಇದೆಲ್ಲ ವೇಸ್ಟ್. ಈ ರೀತಿ ರಾಮಾಯಣ ಎಲ್ಲ ಕೇಳೋದು ಅಂತ ಹೇಳಿದ್ರೆ, ಅಯ್ಯೋ ಮಾರಾಡೋದೆಲ್ಲ ರಿಟೈರ್ಡ್ ಆದ್ಮೇಲೆ. ಯಾಕಂದ್ರೆ ಮತ್ತೆ ಕೆಲಸ ಇರುವುದಿಲ್ವಲ್ಲ, ಅಂದ್ರೆ ಕೆಲಸ ಇಲ್ದಿದ್ದಾಗ ಬಂದು ಕೇಳುವುದು. ಯಾಕಂದ್ರೆ ಇದೆಲ್ಲ ಪ್ರಯೋಜನ ಇಲ್ಲದೆ ಇದ್ದದ್ದು. ಈ ರೀತಿ ನಾವು ತಿಳಿದುಕೊಂಡಿರುವಂಥವ್ರು ಯಾವತ್ತೂ ಕೂಡ. ಆದರೆ ನೋಡಿ, ನಿಜವಾಗಿಯೂ ಕೂಡ ಭಗವಂತನ ಬಗ್ಗೆ ಪ್ರತಿ ಕ್ಷಣದಲ್ಲಿ ನಾವು ಕೇಳಬೇಕಾದದ್ದು, ಭಗವಂತನ ಆರಾಧನೆಯನ್ನು ಪ್ರತಿ ಕ್ಷಣದಲ್ಲಿ ನಾವು ಮಾಡಬೇಕಾದದ್ದು. ಅದೇ ಜೀವನದ ಸಾರ್ಥಕ್ಯ ಇರುವಂಥದ್ದು. ಅದಕ್ಕಾಗಿಯೇ ಆ ರಾಮಾಯಣ ಕಾಲದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಮ 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 ಅಂತ ಅಷ್ಟು ರಾಮನ ಆರಾಧನೆಯನ್ನ ಮಾಡ್ತಾ ಇದ್ರಂತೆ.